ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಇವತ್ತು ದೇವರೇನು ತೆಗೆಯೋದಿಲ್ಲ, ಕಳಸ ಏನು ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಾವು ಕಳಸ ತೆಗೆಯೋದಿಲ್ಲ, ಮೊದಲೇ ತೆಗೆದಿಟ್ಕೋಬೇಕಾಗಿತ್ತು. ಏನು ನಾಗರ ಪಂಚಮಿ ಬಂತಲ್ವ, ಆವಾಗ ತೆಗೆದು ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟಿದೆ. ಇವತ್ತು ಹಾಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಮೊದಲನೇಗೆ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಇಲ್ಲಿ ಪೂಜೆ ಮಾಡ್ಕೊಳ್ತೀನಿ. ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಬಾಗಿಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹೂವು ನೋಡಿ ನಮ್ಮನೆ ಗಿಡದಲ್ಲಿ ಬಿಟ್ಟಿರೋದು, ನಮ್ಮ ಸೈಟಲ್ಲಿ ಗಿಡ ಹಾಕಿದ್ದೀವಿ ಸ್ವಲ್ಪ, ಅಲ್ಲಿ ಬಿಟ್ಟಿರೋದು ತುಳಸಿ ದಳ ಹೂವು ಎಲ್ಲ ಇದೆ. ಕಿತ್ಕೊಬಂದು ಇಟ್ಕೊಂಡಿದ್ದೆ ಪೂಜೆಗೆ ಅಂದ್ಬಿಟ್ಟಿದೆ ಮೊದಲೇ. ಇವಾಗ ನಾನು ದೀಪ ಅಂಟಿಸ್ಕೊಂಡು ಪೂಜೆ ಶುರು ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಇವತ್ತು ಪೂಜೆ ಮುಗಿಸ್ಕೊಂಡು ನಾವು ನಾಗರ ಪಂಚಮಿ ದಿನ ಕ್ಲೀನಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟಿದೆ. ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದೀಪ ಅಂಟಿಸ್ಕೊಂಡು ಇವಾಗ ದೇವ್ರ ಮುಂದೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ರಂಗೋಲಿ ಬರುತ್ತೆ ಆ ರೀತಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ಳಿ ಸಾಕು. ನಾನು ಇದೊಂದು ಚಿಕ್ಕದಾಗಿ ಆ ವೈಟ್ ಕಲರು ಟೈಲ್ಸ್ ಇರೋದ್ರಿಂದ ನಾನು ವೈಟ್ ಕಲರ್ ರಂಗೋಲಿ ಪುಡಿಯಿಂದ ಹಾಕ್ತೀನಲ್ವ, ಕಾಣಿಸೋದಿಲ್ಲ ರಂಗೋಲಿ. ಇವಾಗ ಹೂವನ್ನೆಲ್ಲ ಇಟ್ಕೊಂಡು ತುಳಸಿ ದಳ ಇಟ್ಕೊಳ್ತೀನಿ. ಕೃಷ್ಣನಿಗೆ ತುಂಬ ಪ್ರಿಯವಾದದ್ದಿದು. ನೋಡಿ ಎಷ್ಟು ಚೆನ್ನಾಗಿದೆ ತುಳಸಿ ದಳ, ನೋಡೋದಕ್ಕೆ ಸಖತ್ತಾಗಿದೆ. ಎಲ್ಲ ಹೂವೆಲ್ಲ ಇಟ್ಕೊಂಡು ಪೂಜೆ ಮಾಡಿ ಮುಗಿಸ್ಕೊಳ್ತೀನಿ ನಾನಿವಾಗಿಲ್ಲಿ. ಇನ್ನು ಶ್ರಾವಣ ಶುರುವಾಯಿತು, ಎಲ್ಲ ಇನ್ನು ಪೂಜೆ ಬೆಳಗ್ಗೆ ಬೇಗ ಏಳಬೇಕು, ಪೂಜೆ ಮಾಡಬೇಕು ಎಲ್ಲ ಇನ್ನು ಇದ್ದಿದ್ದೆ. ಅದಕ್ಕೋಸ್ಕರ ಇವತ್ತು ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲಿನ ಸೇಬೆಕಾಯಿ ಇಟ್ಟಿದ್ದೀನಲ್ಲ, ಅದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು, ಅದು ತಗೊಬಂದು ಪೂಜೆಗೆ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೀಬೆಕಾಯಿ ಅದೇನಂತ ಗೊತ್ತಿಲ್ಲ, ಎಲ್ಲ ಒಂಥರ ಕಪ್ಪಾಗಿ ಆಗಿಬಿಟ್ಟಿದೆ ಮೇಲ್ಗಡೆ, ಅದು ಏನಕ್ಕಂತ ಹಂಗಾಗಿದೆ ಅಂತ ಗೊತ್ತಿಲ್ಲ. ಔಷಧಿ ಏನಾದರೂ ಹೊಡಿಬೇಕು ಏನೋ ಗೊತ್ತಿಲ್ಲ. ಇವಾಗ ನೋಡಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ಧೂಪ ಹಚ್ಚುತ್ತಾ ಇದ್ದೀನಿ. ಧೂಪ ಹಾಕ್ಬಿಟ್ಟಿದೆ, ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ, ಧೂಪ ಹಾಕ್ತಾಯಿದ್ದೀನಿ. ಇವತ್ತೆಲ್ಲ ಗಂಡನ ಕಾಲು ತೊಳೆದು ಪೂಜೆ ಮಾಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಬೈತಾರೆ, ಅದೇನದ್ದು ಕಾಲಿಗೆಲ್ಲ ಪೂಜೆ ಮಾಡಿಕೊಂಡು ಹಂಗೆ ಹಿಂಗೆ ಅಂದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ದೇವ್ರಿಗೆ ಪೂಜೆ ಮಾಡಿಬಿಟ್ಟಿದ್ದೆ, ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೇ. ನೋಡಿ ಸೇಬೆಕಾಯಿ ಚೆನ್ನಾಗಿದೆ, ಅದು ಮೇಲ್ಗಡೆ ಎಲ್ಲ ಕಪ್ಪಾಗಿದೆ ಅಷ್ಟೇ. ಇವಾಗ ಪೂಜೆ ಮುಗಿಸ್ಕೊಂಡಿದ್ದಾಯಿತು, ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ಮನೆಯಲ್ಲಿ ಪೂಜೆ ಮಾಡಿದ್ರೇ ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ. ಪೂಜೆ ಮಾಡಿ ದೇವ್ರ ಮನೆ ನೋಡೋದಕ್ಕೆ ಖುಷಿಯಾಗಿರುತ್ತೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಸುಮ್ಮನೆ ಆಚೆ ಹೋಗ್ಬಿಟ್ಟಿದ್ದೆ. ಸ್ವಲ್ಪ ಬಿಸಿಲು ಬಿಟ್ಟಿತ್ತು, ಆಚೆ ಹೋಗ್ಬಿಟ್ಟಿದ್ದೆ, ಕೂತ್ಕೊಂಡಿದ್ದೀನಿ. ಇಲ್ಲಿ ಒಂದು ಗಾದೆ ಮಾತನ್ನು ಹೇಳ್ತಾ ಇದ್ದೀನಿ. ಸರ್ವಸ್ಯ ಔಷಧಮಸ್ತಿ ಶಾಸ್ತ್ರ ವಿಹಿತಂ, ಮೂರ್ಖಸ್ಯ ನಾಸ್ತಿ ಔಷಧಂ. ಇದ್ರ ಅರ್ಥ ಏನಪ್ಪ ಅಂತ ಅಂದರೆ, ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಬಿಸಿಲಿನ ತಾಪವನ್ನು ಛತ್ರಿಯಿಂದ ತಡೆಯಬಹುದು, ಆನೆಯನ್ನು ಅಂಕುಶದಿಂದ ತಡೆಯಬಹುದು, ರೋಗಗಳನ್ನು ಔಷಧದಿಂದ ನಿವಾರಿಸಬಹುದು, ವಿಷ ಮೊದಲಾದವುಗಳನ್ನು ಮಂತ್ರದಿಂದ ಪರಿಹರಿಸಬಹುದು. ಹೀಗೆ ಎಲ್ಲದಕ್ಕೂ ಉಪಾಯಗಳಿವೆ, ಆದರೆ ಮೂರ್ಖನ ಮೂರ್ಖತ್ವವನ್ನು ಪರಿಹರಿಸಲು ಯಾವ
ಉಪಾಯವೂ ಇಲ್ಲ. ಇದರ ಅರ್ಥ ಇಷ್ಟೇ, ಮೂರ್ಖನಿಗೆ ಯಾವ ಉಪಾಯನೂ ಇಲ್ಲ ಎಂದುಬಿಟ್ಟಿದೆ ಇದರ ಅರ್ಥ. ಆವಾಗ ಇಲ್ಲಿ ಇನ್ನೊಂದು ನುಡಿ ಮಾತನ್ನು ಹೇಳ್ತೀನಿ. ಮಾತೃ ತಡಿತೋ ವಸ್ತು ಮಾತವರ ಮೇವ ಅನುರೋಧಿತಿ. ತಾಯಿಯು ಮಗುವನ್ನು ಹೊಡೆದರೆ ಅದು ತಾಯಿಯನ್ನೇ ತಬ್ಬಿಕೊಂಡು ಅಳುತ್ತದೆ. ಇದು ಚಾಣಕ್ಯ ರಾಜನಿಗೆ ಹೇಳುವ ಸೂತ್ರ. ಇದರ ಅರ್ಥ, ತಾಯಿಯು ಮಗುವನ್ನು ಹೊಡೆದಾಗ ತಾಯಿಯು ಮಗುವನ್ನು ಇಬ್ಬರು ಅಳುವವರು ಎಂದು ಈ ಮಾತಿಗೆ ಅರ್ಥ ಆಗುತ್ತದೆ. ಅಂದರೆ ತಾಯಿ ಮಗು ಹೊಡೆದ್ರೆ ಮಗುನೂ ಅಳುತ್ತದೆ, ತಾಯಿನೂ ಅಳುತ್ತದೆ ಎಂದು ಇದರ ಅರ್ಥ. ಇಲ್ಲಿ ಅವರೆಕಾಳು ಹುಳಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ಅವರೆಕಾಳು ತೊಳೆದಿಟ್ಕೊಳ್ತಾ ಇದ್ದೀನಿ. ಅವರೆಕಾಳು ಹುಳಿ ಬೇರೆ, ಅವರೆಕಾಳು ಗೊಜ್ಜು ಬೇರೆ. ಇದು ಅವರೆಕಾಳು ಹುಳಿ. ಮೊದಲು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ತೊಳೆದಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ, ರುಚಿಗೆ ಅದು ಉಪ್ಪು, ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟಿದೆ ಬೇಯಿಸೋಕೆ ಇಟ್ಕೋಬೇಕು. ಇಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದಾದ ನಂತರ ಮಸಾಲೆ ಹುರ್ಕೋಬೇಕು. ಇಲ್ಲಿ ಸಾಂಬಾರಿಗೆ, ಹುಳಿಗೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಣ್ಣೆ ಹಾಕ್ಬಿಟ್ಟಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈ ಕಡೆ ಕಾಳು ಇಟ್ಕೊಂಡಿದ್ನಲ್ಲ ಅದು ಬೇಯ್ತಾ ಇದೆ, ನೋಡ್ಬೋದು ನೀವು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಆಮೇಲೆ ಇದು ಹುಳಿಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿನಿ. ಅವರೆಕಾಳು ಹುಳಿ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರು ಹಾಕ್ಕೋಬೋದು. ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಅದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ತೊಳೆದು ಹಾಕ್ಕೊಂಡಿದ್ದೀನಿ. 2 ಟೊಮೊಟೊನೂ ಹುರ್ಕೊಂಡು ಇಲ್ಲೊಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇವಾಗ ನಾನು ಹುರಿದಿಟ್ಕೊಂಡಿರೋ ಮಸಾಲೆ ಐಟಮ್ಸ್ ಎಲ್ಲ ತಣ್ಣಗಾಗಿಬಿಟ್ಟಿದ್ದೆ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಅದು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು 4 ಪುಟಾಣಿ, ಸಾಂಬಾರು ತಿಕ್ಕಾಗಿ ಬರೋದಕ್ಕೆ ಒಂದು 4 ಪುಟಾಣಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಆಲೂ, 2 ಆಲೂ, ಚಿಕ್ಕದು 2 ಆಲೂ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ. ಇವಾಗ ಇದು ಸೋಯಾಬೀನ್ ಅಂದ್ಬಿಟ್ಟಿದೆ. ಇದು ಬಿಸಿನೀರಲ್ಲಿ ಹಾಕಿ ನೆನೆಸಿದ್ರೆ ಇದು ಡಬ್ಬಲ್ ಆಗುತ್ತೆ. ನೋಡಿ ನೀರಿಟ್ಟಿದ್ದೀನಿ. ಇಲ್ಲಿ ನೀರು ಕುದಿ ಬರುವಾಗಲೇ ಆಫ್ ಮಾಡಿಬಿಡಬೇಕು. ಇದು ಹಾಕಿ ಕುದಿಸ್ಬಾರ್ದು. ಚೆನ್ನಾಗಿ ಅದು ನೀರು ಇನ್ನೇನು ಕುದಿ ಬರುತ್ತೆ ಅನ್ನೋಷ್ಟರಲ್ಲಿ ಆಫ್ ಮಾಡಿ ಈ ಸೋಯಾಬೀನ್ ಏನಿದೆ ಅದು ಹಾಕಬೇಕು. ಹಾಕಿಬಿಟ್ಟಿದೆ ಒಂದು 10 ನಿಮಿಷ ನೆನೆಸಿಡಬೇಕು. ಇವಾಗ ಮಸಾಲೆ ರುಬ್ಕೊಂಡಿದ್ದಾಯಿತು. ಇವಾಗ ಕಾಳೆಲ್ಲ ಬೆಂದಿದೆ ಅಲ್ವಾ, ಅದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು. ಆಲೂ, ನಾನು ತೊಳೆದಿಟ್ಕೊಂಡಿರೋ ಆಲೂ ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಜೊತೆನೇ ಮಸಾಲೆ ಆಲೂ ಎಲ್ಲ ಬೇಯಬೇಕು ಚೆನ್ನಾಗಿ. ಒಂದು ಮುಚ್ಚಿ ಇಟ್ಬಿಟ್ಟಿದೆ. ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು, ನೀರು ಹಾಕ್ಕೋಬಾರ್ದು ಇವಾಗಲೇ. ಇವಾಗ ಅದು ನೆನೆಸಿ 5 ನಿಮಿಷ ನೆನೆಸಿಟ್ಟಿದ್ದೆ ನಾನು ಸೋಯಾಬೀನು. ಇವಾಗ ಬಿಸಿ ನೀರೆಲ್ಲ ತೆಗಿತಾ ಇದ್ದೀನಿ. ಬಿಸಿ ನೀರು ತೆಗೆದು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಬಿಟ್ಟಿದೆ, ಅದನ್ನು ಹಿಂಡಬೇಕು. ಚೆನ್ನಾಗಿ ಹಿಂಡಿ ತೆಗೆದು ಹುರ್ಕೋಬೇಕು. ಇದು ಸಾಂಬಾರ್ಗೆ ಹಾಕೋಕ್ಕೂ ಮೊದಲು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹಿಂಡಿಬಿಟ್ಟಿದೆ ನೋಡಿ. ಈ ರೀತಿ ಚೆನ್ನಾಗಿ ಹಿಂಡಿ ಎಲ್ಲದನ್ನು, ಅದರಲ್ಲಿ ನೀರು ಇರಬಾರ್ದು.
ತಣ್ಣೀರು ಹಾಕ್ಕೊಂಡಿರ್ತೀವಲ್ಲ ತಣ್ಣಗಾಗಿರುತ್ತೆ. ಹಿಂಡಿ ತೆಗೆದು ಈ ರೀತಿ ನೋಡಿ ಎಲ್ಲವೂ ತಕ್ಕೊಂಡಿದ್ದೀನಿ ನಾನು ಹಿಂಡಿ. ಅದು ನೀರೆಲ್ಲ ತೆಕ್ಕೊಂಡು ಈ ರೀತಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕಿದು. ಇವಾಗ ಇಲ್ಲಿ ಮಸಾಲೆ ಕುದೀತಾ ಇದೆ. ನಾನು ನೀರು ಹಾಕಿಲ್ಲ, ಬರೀ ಮಸಾಲೆನೇ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು, ಸಾಂಬಾರು ಗಟ್ಟಿ ಬೇಕಂದರೆ ಗಟ್ಟಿ, ತೆಳು ಬೇಕಂದರೆ ತೆಳುಗೆ ನೀವು ನೋಡಿ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡು ಇದಾಯ್ತಲ್ಲಿ. ಇವಾಗ ಈ ಕಡೆ ನಾನು ಸೋಯಾಬೀನನ್ನು, ಇಲ್ಲಿ ನಾನು ಹುರಿದಿಟ್ಕೊಂಡಿರೋ ಸೋಯಾಬೀನನ್ನು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಕುದೀತಾ ಇರುವಾಗ ಸಾಂಬಾರ್ಗೆ ಹಾಕ್ಕೊಂಡ್ರೆ ಸಾಕು. ಇದು ಒಂದು ಸಾಂಬಾರ್ಗೆ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಬೇಯಿಸ್ಬೇಕು ಅನ್ನೋದೇನಿಲ್ಲ. ಇದು ಹಾಕಿದ್ರ ಮೇಲೆ 5 ನಿಮಿಷ ಬೇಯಿಸ್ಕೊಂಡು ನೀವು ಆಫ್ ಮಾಡ್ಕೊಂಡ್ರೆ ಸಾಕು ಗ್ಯಾಸು. ನೋಡಿ ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನಾನು ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ಕಡೆ ಸಾಂಬಾರು ಆಯಿತು ಬಿಸಿ ಬಿಸಿದು, ಈ ಕಡೆ ಬಿಸಿ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದೆ. ನಾನಿಲ್ಲಿ ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟಿದೆ, ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಸಾಂಬಾರು ರೆಡಿ ಆಯಿತು. ಇವಾಗ ಪಾತ್ರೆ ತೊಳ್ಕೊತಾ ಇದ್ದೀನಿ. ಅಡುಗೆ ಮಾಡ್ತಾನೆ ಹಾಗೆ ಪಾತ್ರೆನೂ ನಾನು ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ನೋಡಿ ಪಾತ್ರೆನೂ ತೊಳೆದಿದ್ದಾಯಿತು. ಇವಾಗ ನಾನು ನಿಮಗೆ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಮಾಡ್ಕೊಬೋದು, ಬ್ಯಾಚುಲರ್ಸ್ ಎಲ್ಲನೂ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬ್ಯಾಚುಲರ್ಸು ಎಲ್ಲರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ಹೇಳಿ. ಸಾಂಬಾರು ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿತ್ತು ಅಂದ್ಬಿಟ್ಟಿದೆ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ಹೇಳಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.